ಮುನಿರತ್ನ ಮೇಲೆ ಮೊಟ್ಟೆ ಎಸೆತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ 108 ಅನುಮಾನಗಳು ವ್ಯಕ್ತ ಆಗ್ತಾ ಇದೆ. ಅನುಮಾನ ಏನು? ಮೊಟ್ಟೆ ದಾಳಿಗೂ ಮುನ್ನ ಅಲ್ಲೊಂದು ಸದ್ದು ಕೇಳಿಬರುತ್ತೆ. ಏನದು ಸದ್ದು? ಇದು ಸಹಜವಾಗಿ ಮೊಟ್ಟೆ ದಾಳಿ ಮೇಲೆ ಈಗ ಕಾಂಗ್ರೆಸ್ ಏನ್ ಪ್ರತ್ಯಾರೋಪ ಮಾಡ್ತಾ ಇದೆ, ಅವರೇ ಯಾರೋ ಹತ್ರ ಹೇಳಿ ಹೊಡ್ಸಿ ಇರ್ಬೋದು, ಅವರವರೇ ಮಾಡ್ಕೊಂಡಿರೋದು, ಆ ತರದ ಅನುಮಾನಕ್ಕೆ ಪೂರಕನ ಕೆಲ ಸದ್ದು ಅಥವಾ ಮೊಟ್ಟೆ ಹೊಡೆಯೋಕ್ಕಿಂತ ಮುನ್ನ ಅಲ್ಲ ಆದಂತ ಘೋಷಣೆ ಅಥವಾ ಕೆಲವರು ಎಚ್ಚರಿಕೆ ಕೊಡ್ತಾ ಇದ್ದಂತ ರೀತಿ ಏನಾಗಿರೋದು? ಮುನಿರತ್ನ ಬರುವಂತ ಸಂದರ್ಭದಲ್ಲೇ ಆಸಿಡ್ ದಾಳಿ ಅಂತ ಓರ್ವ ಕೂಗ್ತಾನೆ. ಮೊಟ್ಟೆ ಎಸೆಯೋಕ್ಕೂ ಮುನ್ನವೇ ಓರ್ವ ಕೂಗೋದಕ್ಕೆ ಶುರು ಮಾಡ್ತಾನೆ. ಏನಂತ? ಆಸಿಡ್ ದಾಳಿ, ಆಸಿಡ್ ದಾಳಿ ಅಂತ ಒಬ್ಬ ವ್ಯಕ್ತಿ ಕೂಗೋದಕ್ಕೆ ಶುರು ಮಾಡ್ತಾನೆ. ಆತ ಆಸಿಡ್ ದಾಳಿ ಅಂತ ಕೂಗಿದ ಕೂಡಲೇ ಮುನಿರತ್ನ ಅವ್ರ ಮೇಲೆ ಅಟ್ಯಾಕ್ ಆಗಿರೋದು. ಶಾಸಕ ಮುನಿರತ್ನ ತಲೆ ಮೇಲೆ ಬಿದ್ದಂತ ಮೊಟ್ಟೆ ನಾವು ನೋಡ್ತಾ ಇದೀವಿ, ಆ ವಿಜುವಲ್. ಸೊ ಇದು ಆಗಿರುವಂತ ಪ್ರಹಸನ. ಮುನಿರತ್ನ ಅವರಿಗೆ ಒಂದ್ ಕಡೆ ಮೊಟ್ಟೆ ಏಟು ಬಿದ್ದಂತ ಸಂದರ್ಭದಲ್ಲೇ ಅಲ್ಲಿ ಆಸಿಡ್ ದಾಳಿ ಅಂತ ಅವ್ರ ಅಕ್ಕಪಕ್ಕದಲ್ಲೇ ಇರುವಂತ ವ್ಯಕ್ತಿಯೊಬ್ಬ ಹೇಳ್ತಾನೆ. ಅದನ್ನು ಏನು ಆಸಿಡ್ ಅಟ್ಯಾಕ್ ಅಂತ ಹೇಳ್ಕೊಂಡು ಬಹಳ ಏನ್ ಭಯಭೀತರಾಗಿ ಕೂಗದಂತ ರೀತಿಯಾಗಿ ಕಂಡು ಬಂದಿಲ್ಲ. ಒಂದು ಆಸಿಡ್ ಅಟ್ಯಾಕ್ ಅಥವಾ ಆಸಿಡ್ ದಾಳಿ ಅಂತ ಆ ವ್ಯಕ್ತಿ ಹೇಳ್ತಾನೆ. ಹೇಳ್ತಾ ಇದ್ದಾಗೆ ಅವ್ರ ತಲೆಗೆ ಮೊಟ್ಟೆ ಬಂದಿದೆ ಅನ್ನುವಂಥದ್ದು ಇಲ್ಲಿ ಆ ವಿಡಿಯೋ ನೋಡಿದಂತ ಸಂದರ್ಭದಲ್ಲಿ ನಮ್ಗೆ ಗಮನಕ್ಕೆ ಬರ್ತಾ ಇರುವಂತ ಸಂಗತಿ. ಹಾಗಾಗಿ ಅಷ್ಟು ನಿಖರವಾಗಿ ಇನ್ನೂ ಮೊಟ್ಟೆ ತಲೆಗೆ ಬಿದ್ದಿಲ್ಲ ಅಥವಾ ಮೊಟ್ಟೆ ಇನ್ನೂ ಬಂದೇ ಇಲ್ಲ ಅಲ್ಲಿ, ಅಷ್ಟರ ಒಳಗಾಗಿ ಆಸಿಡ್ ದಾಳಿ ಅಂತ ಹೇಳಿದಂತ ವ್ಯಕ್ತಿ ಯಾರು ಅನ್ನುವಂಥದ್ದು ಒಂದು. ಆಮೇಲೆ ಈಗ ಕಾಂಗ್ರೆಸ್ ಮಾಡ್ತಾ ಇರುವಂತದ್ದು ಆರೋಪ ಏನು ಅಂತ ಅಂದ್ರೆ ಅವರವರೇ ಬೇಕು ಅಂತ ಮಾಡ್ಕೊಂಡಿರುವಂತದ್ದು ಒಂದು ಪ್ರಹಸನ ಅಂತ ಆರೋಪ ಮಾಡ್ತಾ ಇದ್ದಾರೆ.